ಯಾರ್ಯಾರ ಹತ್ರ ಐಫೋನ್ ಇದೆ, ಐಫೋನ್ ಇರೋರಿಗೆಲ್ಲರೂ ಕೂಡ iOS 26.3 ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ. ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಒಂದು ಐಫೋನಲ್ಲಿ ಹೊಸ ಫೀಚರ್ಸ್ಗಳು ಸಿಗುತ್ತೆ. ಆಯಿತಾ, ತುಂಬ ಅಪ್ಡೇಟ್ಸ್ಗಳು ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು 26.3 ಅಪ್ಡೇಟ್ ಮಾಡ್ಕೊಳ್ಳೋದು ಹೇಗೆ ಆ್ಯಂಡ್ ಅದರ ಜೊತೆಗೆ ಏನೇನು ಫೀಚರ್ಸ್ಗಳು ನಮಗೆ ಈ ಒಂದು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಸಿಗುತ್ತೆ ಅನ್ನೋದನ್ನ ನೋಡೋಣ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ ಕೇಸ್ ಯಾರು ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಮೊದಲನೇದಾಗಿ ನೀವು iOS 26.3 ಅಪ್ಡೇಟ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ಏನೇನು ಫೀಚರ್ಸ್ ಬಂದಿದೆ ಅಂತ ನೋಡೋಣ. ಸೊ ನಿಮ್ಮ ಒಂದು ಐಫೋನಲ್ಲಿ iOS 26.3 ಅಪ್ಡೇಟ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅಲ್ಲಿ ಜನರಲ್ ಅಂತ ಇರುತ್ತೆ. ಸೊ ಅಲ್ಲಿ ಜನರಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಅಪ್ಡೇಟ್ ಬಂದಿರೋದು ನಿಮ್ಗೆ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅಲ್ಲಿ ಕೆಳಗಡೆ ನಿಮಗೆ ಅಪ್ಡೇಟ್ ನಾವು ಅಂತ ತೋರಿಸ್ತಾ ಇರುತ್ತೆ. ಓಕೆ, ಸೊ ಮೊದಲನೇದಾಗಿ ನಾನು ಅಪ್ಡೇಟ್ ಮಾಡ್ಕೊಂಡ ನಂತರ ಏನೇನೆಲ್ಲ ಫೀಚರ್ಸ್ ಸಿಗುತ್ತೆ ಅಂತ ಇವಾಗ ನಾವು ಒಂದೊಂದಾಗಿ ನೋಡೋಣ. ನನಗೆ 11 GB ಸಮಥಿಂಗಲ್ಲಿತ್ತು ಆ ಒಂದು ಇದು ಅಪ್ಡೇಟ್ ವರ್ಷನು. ಸೊ ನಿಮಗೆ ಎಷ್ಟು GB ಅಪ್ಡೇಟ್ ಬಂದಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದೊಂದು ಫೋನ್ಗೂ ಒಂದೊಂದು ಥರ ಇದರಲ್ಲಿ GB ಬಂದಿರುತ್ತೆ. ಸೊ ಈಗ ನಾವು ಫೀಚರ್ಸ್ಗಳು ಏನೇನು ಸಿಗುತ್ತೆ ಅಂತ ನೋಡ್ತೋಗೋಣ ಬನ್ನಿ. ನೋಡಿ, ಫಸ್ಟ್ ಫೀಚರ್ ನಿಮಗೆ ಸಿಗ್ತಾ ಇರುವಂಥದ್ದು, ನೀವು ಐಫೋನ್ ಅಪ್ಡೇಟ್ ಮಾಡ್ಕೊಂಡ ನಂತರ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಡಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಇಲ್ಲಿ ಹಾಗೆ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದರೆ ಇಲ್ಲಿ ಜನರಲ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಲಾಸ್ಟಿಗೆ ಬಂದರೆ ಟ್ರಾನ್ಸ್ಫರ್ ಆರ್ ರೀಸೆಟ್ ಐಫೋನ್ ಅಂತಿರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಕೆಳಗಡೆಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಒಂದು ಹೊಸ ಆಪ್ಷನ್ ಬಂದಿದೆ ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡ ನಂತರ. ಅದು ಏನು ಆಪ್ಷನ್ ಅಂತಂದರೆ ಟ್ರಾನ್ಸ್ಫರ್ ಟು ಆ್ಯಂಡ್ರಾಯ್ಡ್ ಅಂತ. ಸೊ ಇವಾಗ ನಮಗೆ ಟ್ರಾನ್ಸ್ಫರ್ ಟು ಆ್ಯಂಡ್ರಾಯ್ಡ್ ಆಪ್ಷನ್ ಬರ್ತಾ ಇದೆ. ಈಗ ನಿಮ್ಮ ಒಂದು ಐಫೋನ್ನ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಆ್ಯಂಡ್ರಾಯ್ಡ್ ಫೋನ್ಗೆ ಅಂತಂದರೆ ಇವಾಗ ಈಸಿ ಆಗುತ್ತೆ. ಮುಂಚೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗ ಡೈರೆಕ್ಟ್ ನಿಮ್ಗೆ ಇಲ್ಲಿ ಹೊಸ ಆಪ್ಷನ್ನೇ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಟು ಆ್ಯಂಡ್ರಾಯ್ಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಸೊ ನಿಮ್ಗೆ ಈ ಥರ ಬರುತ್ತೆ, ಪ್ಲೇಸ್ ಯುವರ್ ಡಿವೈಸ್ ನೆಕ್ಸ್ಟ್ ಟು ಈಚ್ ಅದರ್ ಅಂತ. ಸೊ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಫೋನ್ನ ಹತ್ರಗೆ ಇಟ್ಕೊಂಡು ಸೊ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಡ್ತು ಅಂತಂದರೆ ಇಲ್ಲಿ ಒಂದು ಸ್ಕ್ಯಾನ್ಗೆ ಓಪನ್ ಆಗುತ್ತೆ. ಸೊ ನೀವು ಇದನ್ನು ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಸ್ಕ್ಯಾನ್ ಮಾಡ್ತು ಅಂತಂದರೆ ಸೊ ನೀವು ನಿಮ್ಮ ಒಂದು ಡೇಟಾನ ಇದು ಮಾಡ್ಬೋದು. ಆಯಿತಾ, ಸೊ ಟ್ರಾನ್ಸ್ಫರ್ ಮಾಡ್ಬೋದು ಈಸಿಯಾಗಿ. ಓಕೆ, ಸೊ ಈ ಥರ ನೀವು ಇವಾಗ ಆ್ಯಂಡ್ರಾಯ್ಡ್ ಫೋನ್ಗೆ ಇದು ಮಾಡ್ಕೋಬೋದು, ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದು ಫಸ್ಟ್ ಅಪ್ಡೇಟ್ ಬಂದಿರುವಂಥದ್ದು. ಸೊ ಹೊಸ ಫೀಚರು. ಸೊ ಇದರ ಒಂದು ಬೆನಿಫಿಟ್ನ ನೀವು ತಗೊಳ್ಳಿ ಗೈಸ್. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂತು ಅಂತಂದರೆ ಸೊ ನೀವು ಯಾವುದೇ ಒಂದು ವಾಲ್ಪೇಪರ್ನ ನೀವು ಇಡೋಕ್ಕೆ ಹೋದಾಗ ಸೊ ನಮಗೆ ಅಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದ್ದಾರೆ, ಬನ್ನಿ ನೋಡೋಣ. ಸೊ ನಿಮ್ಮ ಒಂದು ಐಫೋನಲ್ಲಿ ವಾಲ್ಪೇಪರ್ ಇವಾಗ ನೀವು ಸೆಟ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಇಲ್ಲಿ ನಮಗೆ ಒಂದು ವೆದರು ಮತ್ತು ಆಸ್ಟ್ರೋನಮಿ ಅಂತ ಅಂದ್ಬಿಟ್ಟು 2 ವಾಲ್ಪೇಪರ್ ಸೆಟ್ ನಮಗೆ ತೋರಿಸ್ತಾ ಇದೆ. ಮುಂಚೆ ನಮಗೆ ವೆದರು ಆ್ಯಂಡ್ ವೆದರ್ ಮತ್ತು ಆಸ್ಟ್ರೋನಮಿ ಅಂತ ಅಂದ್ಬಿಟ್ಟು ಎರಡನ್ನೂ ಕೂಡ ಒಂದೇ ಇದರಲ್ಲಿ ತೋರಿಸ್ತಾ ಇದ್ದು, ಒಂದೇ ಕ್ಯಾಟಗರಿಲಿ ವಾಲ್ಪೇಪರ್ಸ್ಗಳನ್ನ ತೋರಿಸ್ತಾ ಇದ್ರು. ಇವಾಗ ಡಿವೈಡ್ ಮಾಡಿದ್ದಾರೆ, ವೆದರ್ಗೆ ಸಪ್ರೇಟು, ಆಸ್ಟ್ರೋನಮಿಗೆ ಸಪ್ರೇಟ್ ಮಾಡಿದ್ದಾರೆ. ಸೊ ಅದರ ಒಂದು ಚೇಂಜಸ್ನ ನೀವು ಇಲ್ಲಿ ನೋಡ್ಬೋದು. ಈಗ ನೀವು ಈ ಥರ ಇದೊಂದು ಬೆನಿಫಿಟ್ನ ನೀವು ತಗೋಬೋದು. ಇದೊಂದು ಸಣ್ಣ ಅಪ್ಡೇಟ್ ಅಂತಲೇ ಹೇಳ್ಬೋದು ವಾಲ್ಪೇಪರ್ ಇಟ್ಕೊಳ್ಳೋರಿಗೆ. ಇನ್ನು ನೆಕ್ಸ್ಟ್ ಫೀಚರ್ ಬಂದು ಸೊ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡು ಹಾಗೆ ಕೆಳಗಡೆಗೆ ಬನ್ನಿ. ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಲೊಕೇಶನ್ ಸರ್ವಿಸಸ್ ಅಂತ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಲಾಸ್ಟಿಗೆ ಬರಬೇಕು. ಲಾಸ್ಟಿಗೆ ಬಂದರೆ ಇಲ್ಲಿ ವೆದರ್ ವಾಲ್ಪೇಪರ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಇವಾಗ ಸೆಟ್ ಮಾಡ್ಕೋಬೋದು. ಇವಾಗ ನೀವೇನಾದರೂ ವೆದರ್ ವಾಲ್ಪೇಪರ್ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಸೊ ವೆದರ್ದು ಏನು ಇರುತ್ತೆ ಆ ಟೈಮ್ಗೆ ಸೊ ಅದನ್ನು ಕ್ಯಾಚ್ ಮಾಡ್ತಾ ಇರುತ್ತೆ. ಸೊ ಅಲ್ಲೇನು ಬರುತ್ತೆ ಅಪ್ಡೇಟ್ ಅದು ಕೊಡ್ತಾ ಇರುತ್ತೆ. ಸೊ ಅದರ ಒಂದು ಇದನ್ನು ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಯಾವಾಗ ಅಪ್ಡೇಟ್ ಆಗಬೇಕು ಅಲ್ಲ ಇದು ವೆದರ್ದು ಅಂತ ನೀವು ಇಲ್ಲಿ ಚೂಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡ್ತು ಅಂತಂದರೆ ಸೊ ನೀವು ಆ್ಯಪನ್ನು ಯೂಸ್ ಮಾಡಬೇಕಾದ್ರೆ ಮಾತ್ರ ನಿಮ್ಮ ಒಂದು ಆ ಲೊಕೇಶನ್ ನೀವು ಎಲ್ಲಿದ್ದೀರಾ ವೆದರು ಆಗ ಆ ಒಂದು ವೆದರ್ ಎಷ್ಟಿದೆ ಅನ್ನೋ ಥರ ನಿಮಗೆ ಡೇಟಾ ತೋರಿಸುತ್ತೆ. ಸೊ ನೀವು ಆ್ಯಪನ್ನು ಯೂಸ್ ಮಾಡಬೇಕಾದ್ರೆ ಅದೇ ಥರ ವೈಲ್ ಯೂಸಿಂಗ್ ದ ಆ್ಯಪ್ ಆರ್ ವಿಜೆಟ್ಸ್ ಅಂತ ಇದೆ. ಸೊ ನೀವು ವಿಜೆಟ್ಸು ಮತ್ತು ಆ್ಯಪ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಅಪ್ಡೇಟ್ ಆಗಬೇಕಂದ್ರೆ ಅವಾಗ ಕೊಡ್ಬೋದು. ಆಲ್ವೇಸ್ ಅಂತ ಕೊಡ್ತು ಅಂತಂದರೆ ಎನಿ ಟೈಮ್ ಟ್ರ್ಯಾಕ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ವಾಲ್ಪೇಪರ್ದು ಏನಿರುತ್ತೆ ಡೇಟಾ ಸೊ ವೆದರ್ದು ಸೊ ಅದು ವಾಲ್ಪೇಪರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಈಗ ಇದನ್ನ ಸೆಟ್ಟಿಂಗ್ ಮಾಡ್ಕೋಬೋದು. ಇದೊಂದು ಸೆಟ್ಟಿಂಗ್ ಬಿಟ್ಟಿದ್ದಾರೆ ಇವಾಗ. ಸೊ ಗೈಸ್, ಇದನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ಹೊಸ ಫೀಚರ್ಸ್ಗಳು, ಕೆಲವು ಫೀಚರ್ಸ್ಗಳು ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಸೊ ಆ ಒಂದು ಫೀಚರ್ಸ್ಗಳನ್ನು ಕೂಡ ಆದಷ್ಟು ಬೇಗ ಕೊಡ್ತಾರೆ. ಬೇರೆ ಕಂಟ್ರಿಗಳಲ್ಲಿ ಇದು ಆಲ್ರೆಡಿ ಸಿಕ್ಕಿದೆ, ಬಟ್ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಅದೇನು ಫೀಚರ್ ಅಂತಂದರೆ ಸೊ ನೀವು ಇವಾಗ ಲೊಕೇಶನ್ಸ್ಗಳನ್ನ ಸೊ ನೀವು ಲಿಮಿಟ್ ಮಾಡ್ಬೋದು. ಅಂತಂದರೆ ಈಗ ನೀವು ಯಾವುದೋ ಸಿಮ್ಗಳು ಯೂಸ್ ಮಾಡ್ತಾ
ಮಾತಾಡ್ತೀರಾ, ಜಿಯೋ, ಏರ್ಟೆಲ್ ಇದೆಲ್ಲ. ಸೊ ನೀವು ಎಲ್ಲಿ ಲೊಕೇಶನ್, ಯಾವ ಲೊಕೇಶನಲ್ಲಿ ಇದ್ದೀರಾ ಅನ್ನೋದನ್ನು ಸೊ ಮುಂಚೆ ಟ್ರ್ಯಾಕ್ ಮಾಡ್ಬೋದಿತ್ತು. ಬಟ್ ಇವಾಗ ಸೊ ನೀವು ಅದನ್ನು ಲಿಮಿಟ್ ಮಾಡ್ಕೊಳ್ಬೋದು. ಸೊ ನೀವು ಲಿಮಿಟ್ ಮಾಡ್ಕೊಳ್ತು ಅಂತಂದರೆ ಸೊ ನೀವು ಯಾವ ಊರಲ್ಲಿದ್ದೀರಾ ಅಂತ ತೋರಿಸುತ್ತೆ, ಬಟ್ ಎಕ್ಸಾಕ್ಟ್ ಯಾವ ಲೊಕೇಶನಲ್ಲೇ ಇದ್ದೀರಾ, ಯಾವ ಕ್ರಾಸಲ್ಲಿ ಇದ್ದೀರಾ ಆ ಥರದ್ದೆಲ್ಲ ತೋರಿಸೋದಿಲ್ಲ, ಆಯಿತಾ. ಸೊ ಇದೊಂದು ಆಪ್ಷನ್ನ ಇದು ತರ್ತಾ ಇದ್ದಾರೆ. ಸೊ ಇದು ಆಲ್ರೆಡಿ ತಂದಿದ್ದಾರೆ, ಬಟ್ ನಮ್ಮ ಇಂಡಿಯಾ ಯೂಸರ್ಸ್ಗಳಿಗೆ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ನಮಗಿಲ್ಲಿ ಅದನ್ನು ನೋಡೋಕ್ಕಾಗೋದಿಲ್ಲ ಸದ್ಯಕ್ಕೆ, ಅದು ನಮಗೆ ಸಿಗೋದಿಲ್ಲ. ಸೊ ಆದಷ್ಟು ಬೇಗ ಅದು ಬರುತ್ತೆ. ಸೊ ಈ ಥರ ಒಂದಷ್ಟು ಹೊಸ ಅಪ್ಡೇಟ್ಸ್ಗಳು, ಒಂದು ಹೊಸ ಫೀಚರ್ಸ್ಗಳನ್ನ ಇದರ ಒಳಗಡೆ ಬಿಟ್ಟಿದ್ದಾರೆ ಈ 26.3 ಅಪ್ಡೇಟಲ್ಲಿ. ಮತ್ತು ಕೆಲವೊಂದಷ್ಟು ಜನಕ್ಕೆ ಏನು ಇಶ್ಯೂ ಆಗ್ತಾಯಿತ್ತು, ಲೈಕ್ ಸ್ಕ್ರೀನು ಸ್ಲೋ ಆಗಿ ವರ್ಕ್ ಆಗೋದು ಮತ್ತು ಬ್ಯಾಟರಿ ಪ್ರಾಬ್ಲಮ್ ಇಶ್ಯೂಸ್ಗಳು, ಇದೆಲ್ಲವೂ ಕೂಡ ಆದಷ್ಟು ಫಿಕ್ಸ್ ಮಾಡಿದ್ದಾರೆ ಈ ಒಂದು ಅಪ್ಡೇಟಲ್ಲಿ. ಸೊ ಈ ಒಂದು ಅಪ್ಡೇಟ್ನ ಮಾಡ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ ಕೇಸ್ ನೀವು ಇದರ ಒಂದು ಏನಾದರೂ ಭಯ ಇದ್ದರೆ, ಸೊ ಅಪ್ಡೇಟ್ ಮಾಡ್ಕೊಂಡ್ರೆ ಏನಾದ್ರು ಆಗ್ಬಿಟ್ರೆ ನನ್ನ ಫೋನ್ ಅಂತ ಇದ್ದರೆ ಒಂದು 3 to 4 days ವೆಯ್ಟ್ ಮಾಡಿ. ಅದಾದಮೇಲೆ ಸೊ ಎಲ್ಲ ಕನ್ಫರ್ಮ್ ಸ್ಟೇಬಲ್ ಆದಮೇಲೆ ಸೊ ನೀವು ಆಮೇಲೆ ಅಪ್ಡೇಟ್ ಮಾಡ್ಕೊಳ್ಬೋದು. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದಿಷ್ಟು 26.3 ಹೊಸ ಅಪ್ಡೇಟು, ಸಾಫ್ಟ್ವೇರ್ ಅಪ್ಡೇಟು. ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.